ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನು ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನು. ಆದ ಕಾರಣವೇ ಇನ್ನೊಂದು ಸಾರಿ ಆತನ ವಾಕ್ಯವನ್ನು ಕೇಳುವ ಭಾಗ್ಯ ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶದ ಕಡೆಗೆ ನಾವು ಹೋಗೋಣ. ಈ ವಾರದ ಸಂದೇಶಕ್ಕೆ ನಾನು ಆರಿಸಿಕೊಂಡಿರುವ ವಾಕ್ಯ ಭಾಗ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ವಚನ 7ರಿಂದ 10. 2 Corinthians chapter 12 verse 7 to 10. ಈ ದಿನದ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ, ನನ್ನ ಕೃಪೆ ನಿನಗೆ ಸಾಕು. ನನ್ನ ಕೃಪೆ ನಿನಗೆ ಸಾಕು ಅಂದರೆ ದೇವರ ಕೃಪೆ ನಮಗೆ ಸಾಕು ಎಂಬ ಸಂದೇಶವನ್ನೇ ಈ ದಿನ ನಾವು ಕೇಳುವವರಾಗಿದ್ದೇವೆ. ನಾವು ಪ್ರಾರ್ಥನೆ ಮಾಡಿ ನಾವು ಸಂದೇಶದ ಕಡೆಗೆ ಹೋಗೋಣ. ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಈ ದಿನ ಪೌಲನು ಅನುಭವಿಸಿದ ನೋವಿನ ಬಗ್ಗೆ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಅಂದರೆ ಆತನ ಜೀವಿತದಲ್ಲಿ ಒಂದು ಶೂಲವಿತ್ತು, ಒಂದು ಮುಳ್ಳಿನ ಪರಿಸ್ಥಿತಿ ಇತ್ತು. ಆ ವಿಷಯದ ಕುರಿತಾಗೆ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಯಾಕೆಂದರೆ ಅನೇಕ ಸಾರಿ ನಾವು ಕೂಡ ನೋವಿನ ಪರಿಸ್ಥಿತಿಯಲ್ಲಿ ಸಾಗುತ್ತೇವೆ, ಹಿಂಸೆಯ ಪರಿಸ್ಥಿತಿಯಲ್ಲಿ ಸಾಗುತ್ತೇವೆ. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಒಳಗಾಗುವಾಗ ನಾವು ಯಾವ ವಿಷಯವನ್ನು ಕಲಿಯಬಹುದು ಎಂಬ ವಿಷಯವನ್ನೇ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾನು ಈ ವಚನದ ಆಳಕ್ಕೆ ಹೋಗುವುದಕ್ಕೆ ಮುಂಚೆ ಈ ವಚನದ ಕೆಲವು ಹಿನ್ನೆಲೆಯ ವಿಷಯಗಳನ್ನು ನೀಡುವುದಕ್ಕೆ ನಾನು ಬಯಸುತ್ತೇನೆ. ಪೌಲನು ಯೇಸು ಕ್ರಿಸ್ತನ ಅಪೊಸ್ತಲನಾಗಿದ್ದನು. ಆದರೆ ಅನೇಕರು ಅವನು ಹೇಗೆ ಅಪೊಸ್ತಲನಾದನು ಎಂಬ ಒಂದು ಪ್ರಶ್ನೆಯನ್ನು ಮಾಡುತ್ತಿದ್ದರು. ಯಾಕಂದರೆ ಪೌಲನು ದೈಹಿಕವಾಗಿ ಯೇಸು ಕ್ರಿಸ್ತನ ಸಂಗಡ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಆತನಿಗೆ ದರ್ಶನವನ್ನು ನೀಡಿ ದೇವರ ಒಂದು ಸೇವೆಯ ಭಾಗದ ಭಾರವನ್ನು ನೀಡಿದರು. ಆ ದರ್ಶನದ ನಂತರ ಪೌಲನು ರಕ್ಷಣೆ ಹೊಂದಿದನು. ಅದು ಮಾತ್ರವಲ್ಲ, ನಾವು ತಿಳಿದಿರುವ ಪ್ರಕಾರ ಸತ್ಯವೇದದಲ್ಲಿ ಎಸ್ಪೆಷಲಿ ಹೊಸ ಒಡಂಬಡಿಕೆಯಲ್ಲಿ 3/4 ಆತನೇ ದೇವರ ಸಿದ್ಧಾಂತಗಳನ್ನು ಬರೆದ ಒಂದು ವ್ಯಕ್ತಿಯಾಗಿದ್ದಾನೆ. ಆದ ಕಾರಣ ಆತನೇ ಅಪೊಸ್ತಲನಾಗಿದ್ದಾನೆ. ಆದರೆ ಅನೇಕರು ಆತನು ಹೇಗೆ ಅಪೊಸ್ತಲನಾದನು ಎಂಬುದಾಗಿ ಪ್ರಶ್ನೆ ಮಾಡುತ್ತಿದ್ದರು. ಆದರೆ ಆತನಲ್ಲಿ ಅಪೊಸ್ತಲನಾಗುವುದಕ್ಕೆ ಎಲ್ಲ ಅರ್ಹತೆ ಇತ್ತು ಎಂಬ ವಿಷಯವನ್ನು ಪೌಲನು ಹೇಳುತ್ತಾನೆ. ಅದನ್ನೇ 11 ಮತ್ತು 12ನೇ ವಚನದ ಅಧ್ಯಾಯಗಳಲ್ಲಿ ನಾವು ನೋಡುತ್ತೇವೆ. ಆತನ ವಂಶಾವಳಿಯ ಬಗ್ಗೆ ಮಾತಾಡಿರಬಹುದು, ದೇವರು ಕೊಟ್ಟಿರುವ ದರ್ಶನದ ಬಗ್ಗೆ ಆತನ ಮಾತಾಡಿರಬಹುದು, ಆತನು ಮಾಡಿದ ಶ್ರೇಷ್ಠ ಕಾರ್ಯಗಳ ಬಗ್ಗೆ ಮಾತಾಡಿರಬಹುದು. ಅದು ಮಾತ್ರವಲ್ಲ, ದೈವಿಕ ಜ್ಞಾನದ ಬಗ್ಗೆ ಮಾತಾಡಿರಬಹುದು, ಅದ್ಭುತ ಕಾರ್ಯಗಳ ಬಗ್ಗೆ ಮಾತಾಡಿರಬಹುದು. ಪೌಲನಲ್ಲಿ ಹೆಮ್ಮೆ ಪಡಿಸುವಂತಹ ಅನೇಕ ವಿಷಯಗಳನ್ನು ನಾವು ನೋಡುತ್ತೇವೆ. ಆದರೆ ಪೌಲನೇ ಹೇಳುತ್ತಾನೆ, ಈ ವಿಷಯಗಳನ್ನು ನಾನು ಮಾತಾಡುವುದಕ್ಕೆ ಬಯಸುವುದಿಲ್ಲ. ನನ್ನಲ್ಲಿ ಹೆಮ್ಮೆ ಪಡಿಸುವಂತ ಅನೇಕ ವಿಷಯಗಳು ಇದೆ, ಆದರೆ ಈ ವಿಷಯಗಳನ್ನು ನಾನು ಮಾತಾಡುವುದಕ್ಕೆ ಬಯಸುವುದಿಲ್ಲ. ಯಾಕೆಂದರೆ ಈ ವಿಷಯಗಳು ನಾನು ಮಾತಾಡುವಾಗ ನನ್ನಲ್ಲಿ ಅಹಂಕಾರ ಉಂಟಾಗಬಹುದು. ಒಂದು ವ್ಯಕ್ತಿಯ ಬಗ್ಗೆ ಬಹಳ ಹೆಮ್ಮೆಯಾಗಿ ಮಾತಾಡಿಕೊಳ್ಳುವುದೇ ಅಹಂಕಾರವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ವಿಷಯವನ್ನೇ ಪೌಲನು ಮಾಡುವುದಕ್ಕೆ ಬಯಸುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಅಹಂಕಾರವೆಂದರೆ, ಅಹಂಕಾರದಲ್ಲಿ ಆಕ್ಚುಲಿ 2 ವಿಧವಾದ ಅಹಂಕಾರವಿದೆ. 1ನೇ ವಿಧ, ಒಬ್ಬರ ಕುರಿತಾಗಿ ಅವರೇ ಬಹಳ ಹೆಮ್ಮೆಯಾಗಿ ಮಾತಾಡಿಕೊಳ್ಳುತ್ತಾರೆ, ಯಾವಾಗಲೂ ಅವರ ಕುರಿತ ವಿಚಾರಗಳೇ ಮಾತಾಡಿಕೊಳ್ಳುತ್ತಾರೆ. ಅದು ಮಾತ್ರವಲ್ಲ, ಎಲ್ಲರೂ ಅವರಿಗೆ ಮುಖ್ಯತ್ವ ಕೊಡಬೇಕು ಎಂಬ ಭಾವನೆಯಲ್ಲೇ ಒಳಗಾಗಿರುತ್ತಾರೆ. ಅಂದರೆ ಅವರೇ ಹೀರೋಯಾಗಿ ಇರಬೇಕು. ಅವರು ಸ್ಟೇಜ್ ಮೇಲೆ ಬರುವಾಗ ಚಪ್ಪಾಳೆ ಹೊಡಿಬೇಕು, ವಿಸಿಲ್ ಹಾಕಬೇಕು, ಹಾರಗಳನ್ನು ಹಾಕಬೇಕು. ಅವರಿಗೆ ಬಹಳ ಒಂದು ದೊಡ್ಡ ಸ್ಥಿಕೆಯನ್ನು ನೀಡುವ ಬಯಕೆಯಲ್ಲಿ ಅವರು ಒಳಗಾಗಿರುತ್ತಾರೆ. ಇವರು ಅಹಂಕಾರದಲ್ಲಿ ಒಳಗಾಗಿರುವ ವ್ಯಕ್ತಿಗಳೆಂದು ನಾವು ತಿಳಿದುಕೊಳ್ಳಬಹುದು. 2ನೇ ವಿಧವಾದ ಅಹಂಕಾರವನ್ನು ನಾವು ನೋಡಬೇಕಾದರೆ ಇಟ್ಸ್ ಕಾಲ್ಡ್ ಪ್ಯಾಸಿವ್ ಪ್ರೈಡ್. ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇಟ್ಸ್ ಕಾಲ್ಡ್ ಪ್ಯಾಸಿವ್ ಪ್ರೈಡ್ ಎಂದು ಹೇಳುತ್ತಾರೆ ಇಂಗ್ಲಿಷ್ ಅಲ್ಲಿ. ಈ ವ್ಯಕ್ತಿಗಳು ಹೇಗೆ ಇರುತ್ತಾರೆಂದರೆ, ಅವರು ಸಾಧಾರಣವಾಗಿ ಒಂದು ಕುಗ್ಗಿನ ಮನೋಭಾವನೆಯಲ್ಲಿ ಇರುತ್ತಾರೆ. ಅಂದರೆ ಒಂದು ತಗ್ಗುತನದ ಒಂದು ಭಾವನೆಯಲ್ಲಿ ಇರುತ್ತಾರೆ.
ಆದರೆ ನಿಜವಾಗಿ ಇವರ ಮನಸ್ಸಿನಲ್ಲಿ ಆ ತಗ್ಗುತನ ಇರುವುದಿಲ್ಲ. ಈ ತಗ್ಗುತನೆಯ ಒಂದು ಆಕ್ಟಿಂಗ್ ಮಾಡುತ್ತಾರೆ. ಯಾಕೆಂದರೆ ಈ ತಗ್ಗುತನದ ಆಕ್ಟಿಂಗ್ ಮೂಲಕ ಜನರು ನನ್ನನ್ನು ಬಯಸುತ್ತಾರೆ, ಜನರು ನನ್ನನ್ನು ಒಪ್ಪಿಕೊಳ್ಳಬೇಕು, ಈ ರೀತಿಯಾದ ಕಾರ್ಯಗಳಲ್ಲಿ ಒಳಗಾಗಿರುತ್ತಾರೆ. ಆದರೆ ನಿಜವಾಗಿ ಅವರ ಮನಸ್ಸಿನಲ್ಲಿ ತಗ್ಗುತನ ಇರುವುದಿಲ್ಲ. ಇದು ಆಲ್ಸೋ ಅಹಂಕಾರವಾಗಿದೆ. ಇಂಗ್ಲಿಷಲ್ಲಿ ಪ್ಯಾಸಿವ್ ಪ್ರೈಡ್ ಎಂದು ಹೇಳುತ್ತಾರೆ. ಆದರೆ ಪೌಲನು ಹೇಳುತ್ತಾನೆ, ನನ್ನಲ್ಲಿ ಹೆಚ್ಚಿಸಿಕೊಳ್ಳುವಂತ ಅನೇಕ ವಿಷಯಗಳು ಇದೆ, ಆದರೆ ನಾನು ಅದರ ಬಗ್ಗೆ ಮಾತಾಡುವುದಿಲ್ಲ. ಯಾಕೆಂದರೆ ಆ ವಿಷಯಗಳನ್ನು ಮಾತಾಡುವಾಗ ನಾನು ಅಹಂಕಾರದಲ್ಲಿ ಒಳಗಾಗಬಹುದು. ನಾನು ಅಹಂಕಾರದಲ್ಲಿ ಒಳಗಾಗಬಾರದು ಎಂದೇ ದೇವರು ನನ್ನ ಜೀವನದಲ್ಲಿ ಒಂದು ಮುಳ್ಳಿನ ಪರಿಸ್ಥಿತಿಯನ್ನು ಇಟ್ಟಿದ್ದಾನೆ, ಒಂದು ಶೂಲದ ಪರಿಸ್ಥಿತಿಯನ್ನು ಇಟ್ಟಿದ್ದಾನೆ, ಸಂಕಟದ ಪರಿಸ್ಥಿತಿಯಲ್ಲಿ ನನ್ನನ್ನು ಇಟ್ಟಿದ್ದಾನೆ ಎಂದು ಪೌಲನು ಹೇಳುತ್ತಾನೆ. ದೇವರು ಅವನ ಜೀವನದಲ್ಲಿ ಆ ಮುಳ್ಳಿನ ಪರಿಸ್ಥಿತಿಯನ್ನು ಇಟ್ಟ ಕಾರಣವೇನೆಂದರೆ ಆ ಪೌಲನನ್ನು ಅಹಂಕಾರದಿಂದ ರಕ್ಷಿಸುವುದಕ್ಕಾಗಿದೆ. ನಾವು ಆಲೋಚನೆ ಮಾಡುವುದು, ದೇವರು ಇದು ಒಳ್ಳೆ ಕಾರ್ಯವನ್ನು ಮಾಡಿದ್ದಾನೋ, ನಾನು ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ, ಆತನನ್ನು ಹಿಂಬಾಲಿಸುತ್ತೇನೆ, ಆದ ಕಾರಣ ನನ್ನ ಜೀವನದಲ್ಲಿ ಒಂದು ನೋವಿನ ಪರಿಸ್ಥಿತಿ ಇರಬಹುದು, ಇದು ಒಳ್ಳೆ ವಿಷಯವೋ ಎಂದು ನಾವು ಅನೇಕ ಸಾರಿ ಆಲೋಚನೆ ಮಾಡಬಹುದು. ಆದರೆ ಪೌಲನು ಹೇಳುತ್ತಿದ್ದಾನೆ, ನನ್ನನ್ನು ಅಹಂಕಾರದಿಂದ ರಕ್ಷಿಸುವುದಕ್ಕಾಗಿಯೇ ದೇವರು ನನ್ನನ್ನು ನನ್ನ ಜೀವನದಲ್ಲಿ ಒಂದು ಮುಳ್ಳಿನ ಪರಿಸ್ಥಿತಿಯನ್ನು ಇಟ್ಟಿದ್ದಾನೆ. ನನ್ನನ್ನು ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ, ನನಗೆ ಮುಖ್ಯತ್ವ ಕೊಡುವ ಸಾಧ್ಯತೆ ಇದೆ, ನನ್ನ ವಿಚಾರಗಳಿಗೆ ಮುಖ್ಯತ್ವ ಕೊಡುವ ಸಾಧ್ಯತೆ ಇದೆ. ಆದ ಕಾರಣವೇ ನನ್ನ ಜೀವನದಲ್ಲಿ ದೇವರು ನನ್ನ ಒಂದು ಮುಳ್ಳನ್ನು ಇಟ್ಟಿದ್ದಾನೆ, ಒಂದು ನೋವಿನ ಪರಿಸ್ಥಿತಿಯನ್ನು ನನ್ನ ಜೀವನದಲ್ಲಿ ಇಟ್ಟಿದ್ದಾನೆ ಎಂದು ಪೌಲನು ಹೇಳುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಗಳೇ, ಈ ಮುಳ್ಳು ಒಂದು ಶಾರೀರಿಕವಾದ ಮುಳ್ಳಿಲ್ಲ. ಶಾರೀರಿಕವಾಗಿ ಒಂದು ಮುಳ್ಳಿದ್ದರೆ ಅದನ್ನು ತೆಗೆದು ಸಾಧಾರಣವಾಗಿ ಬಿಸಾಡಬಹುದು. ಆದರೆ ಇದು ಮಾನಸಿಕವಾದ ಮುಳ್ಳಾಗಿದೆ. ಅಂದರೆ ಪೌಲನ ಜೀವನದಲ್ಲಿ ನಿರಂತರವಾದ ಒಂದು ನೋವಿನಲ್ಲಿ ಆತನು ಒಳಗಾಗಿದ್ದನು. ಪ್ರತಿ ಸಾರಿ ಆತನನ್ನು ಹೆಚ್ಚಿಸಿಕೊಳ್ಳುವಂತಹ ಭಾವನೆ ಬರುವಾಗ ಈ ನೋವಿನ ಪರಿಸ್ಥಿತಿ ಆತನಿಗೆ ನೆನಪು ಬರುತ್ತಾ ಇತ್ತು. ಉದಾಹರಣೆಗೆ, ಆತನನ್ನು ಹೆಮ್ಮೆಯಾಗಿ ಮಾತಾಡಿಕೊಳ್ಳುವಾಗ, ಆತನನ್ನು ಹೆಚ್ಚಳ ಪಡಿಸುವಾಗ ಈ ನೋವಿನ ಪರಿಸ್ಥಿತಿ ಆತನ ಮನಸ್ಸಿನಲ್ಲಿ ಬರುವಾಗ ಆತನು ಸರಿಯಾಗಿ ದೇವರ ಹಾದಿಯಲ್ಲಿ ನಡೆಯುತ್ತಿದ್ದನು. ಅಂದರೆ ಈ ನೋವಿನ ಪರಿಸ್ಥಿತಿ ಅವನನ್ನು ಹಿಂದಕ್ಕೆ ಎಳೆದು ದೇವರ ಕಡೆಗೆ ನಡೆಸುತ್ತಿತ್ತು. ಆದ ಕಾರಣವೇ ಈ ಪರಿಸ್ಥಿತಿ ಆತನನ್ನು ಒಳಗಾಗುವಾಗ ಅವನು ದೇವರ ಕಡೆಗೆ ತಿರುಗಿಕೊಳ್ಳುವವನಾಗಿದ್ದಾನೆ, ಹೆಚ್ಚಾಗಿ ದೇವರನ್ನು ನೋಡುತ್ತಿದ್ದಾನೆ ಎಂದು ಪೌಲನು ಹೇಳುತ್ತಾನೆ. ಪೌಲನು ಅಹಂಕಾರದಲ್ಲಿ ಬೀಳಬಾರದು ಎಂದು ಅವನ ಜೀವನದಲ್ಲಿ ದೇವರು ಒಂದು ಮುಳ್ಳಿನ ಪರಿಸ್ಥಿತಿಯನ್ನು ಇಟ್ಟಿದ್ದಾನೆ. ಇಲ್ಲದಿದ್ದರೆ ಪೌಲನು ಅಹಂಕಾರದಲ್ಲಿ ಬಿದ್ದಿರಬಹುದಾಗಿತ್ತು. ಅಂದರೆ ಅವನು ಯಾವ ರೀತಿಯಲ್ಲಿ ಶ್ರೇಷ್ಠವಾಗಿ ಮಾತಾಡುತ್ತಾನೆ ಎಂಬ ವಿಷಯವನ್ನು ಮಾತಾಡಿರಬಹುದು, ಎಲ್ಲ ಕಡೆ ಹೋಗಿ ಹೇಗೆ ಪ್ರಚಾರ ಮಾಡುತ್ತಿದ್ದಾನೆ ಎಂಬ ವಿಷಯವನ್ನು ಮಾತಾಡಿರಬಹುದು, ಹೇಗೆ ಸಭೆಗಳನ್ನು ಸ್ಥಾಪನೆ ಮಾಡಿದನು ಎಂಬ ವಿಷಯವನ್ನು ಮಾತಾಡಿರಬಹುದು. ಆತನ ಮೂಲಕ ದೇವರು ಯಾವ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದನು ಎಂಬ ವಿಷಯವನ್ನು ಆತನು ಹೆಚ್ಚಾಗಿ ಮಾತಾಡಿರಬಹುದು. ಆದ ಕಾರಣವೇ ದೇವರು ಅವನ ಜೀವನದಲ್ಲಿ ಒಂದು ಮುಳ್ಳನ್ನು ಇಟ್ಟಿದನು. ಇದು ದೇವರ ಕೃಪೆಯುಳ್ಳ ಕಾರ್ಯವಾಗಿದೆ ಎಂದು ಪೌಲನು ಹೇಳುತ್ತಿದ್ದಾನೆ. ತನ್ನ ಸೇವಕನು ಅಹಂಕಾರದಲ್ಲಿ ಬೀಳಬಾರದು ಎಂದು ಆತನ ಸೇವಕನ ಜೀವನದಲ್ಲಿ ಒಂದು ಮುಳ್ಳಿನ ಪರಿಸ್ಥಿತಿಯನ್ನು ಇಟ್ಟಿದ್ದಾನೆ ಎಂದು ಪೌಲನು ಹೇಳುತ್ತಿದ್ದಾನೆ. ದೇವರು ಪೌಲನ ಜೀವನದಲ್ಲಿ ಆ ಮುಳ್ಳನ್ನು ಇಟ್ಟಿದ ಇನ್ನೊಂದು ಕಾರಣವೇನೆಂದರೆ, ಜನರು ಪೌಲನನ್ನು ದೇವರಿಗಿಂತ ಶ್ರೇಷ್ಠವಾಗಿ ನೋಡುವಂತಹ ಸಾಧ್ಯತೆ ಇತ್ತು, ದೇವರಿಗಿಂತ ಉನ್ನತ ಸ್ಥಳದಲ್ಲಿ ಇಡುವಂತಹ ಸಾಧ್ಯತೆ ಇತ್ತು. ಆದ ಕಾರಣ ದೇವರು ಅವನ ಜೀವನದಲ್ಲಿ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ಇಟ್ಟಿದ್ದಾನೆ.
ದೇವರು ಅನೇಕ ಜನರು ಅವನು ದೇವರಿಗಿಂತ ಆ ಪೌಲನನ್ನು ಶ್ರೇಷ್ಠವಾಗಿ ನೋಡುತ್ತಿದ್ದರು. ಆದ ಕಾರಣ ಈ ಮುಳ್ಳಿನ ಪರಿಸ್ಥಿತಿಯನ್ನು ನೋಡುವಾಗ, ಈ ಸಂಕಷ್ಟದ ಪರಿಸ್ಥಿತಿಯನ್ನು ಆತನು ಹೇಳಿಕೊಳ್ಳುವಾಗ ಜನರು ದೇವರಿಗಿಂತ ಪೌಲನನ್ನು ಶ್ರೇಷ್ಠವಾಗಿ ನೋಡುತ್ತಿರಲಿಲ್ಲ. ದಟ್ ಇಸ್ ಸೋ ಬ್ಯೂಟಿಫುಲ್. ದೇವರು ತನ್ನ ಭಕ್ತರು ಪಾಪದಲ್ಲಿ ಒಳಗಾಗಬಾರದು ಎಂದು ತನ್ನ ಸೇವಕನ ಜೀವನದಲ್ಲಿ ಒಂದು ಮುಳ್ಳಿನ ಪರಿಸ್ಥಿತಿಯನ್ನು ಇಡುತ್ತಿದ್ದಾನೆ. ಯಾಕೆಂದರೆ ಅನೇಕರನ್ನು ನಾವು ನೋಡುವಾಗ ನಾವು ಯಾವಾಗ ದೇವರಿಗಿಂತ ಸೇವಕರಿಗೆ ಬಹಳ ಮುಖ್ಯತ್ವ ಕೊಡುತ್ತೇವೋ ಅದು ಪಾಪವಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನಗಳಲ್ಲಿ ನಾವು ನೋಡುತ್ತೇವೆ ಅನೇಕರಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೆಚ್ಚಾಗಿ ತಿಳಿಯುವುದಿಲ್ಲ, ಆದರೆ ಸಭೆ ಸೇವಕರ ಬಗ್ಗೆ ಹೆಚ್ಚಾಗಿ ತಿಳಿಯುತ್ತದೆ. ಅದು ಪಾಪವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ವೆನ್ ವಿ ನೋ ಮೋರ್ ಅಬೌಟ್ ಪಾಸ್ಟರ್ ಬಟ್ ದ ಒನ್ ಹೂ ಇಸ್ ಲೀಡಿಂಗ್ ಹಿಮ್ ಟು ಬಿ ಅ ಪಾಸ್ಟರ್, ವಿ ಡೋಂಟ್ ನೋ ಅಬೌಟ್ ಹಿಮ್. ಅಂದರೆ ಕುರುಬನ ಬಗ್ಗೆ ನಮಗೆ ಬಹಳ ತಿಳಿದಿದೆ, ಆದರೆ ಮಹಾಕುರುಬನ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿದಿರುವುದಿಲ್ಲ. ಅದು ಪಾಪವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ನಾವು ಒಂದು ನೋವಿನ ಪರಿಸ್ಥಿತಿಯನ್ನು ನಾವು ಒಂದು ನೋವಿನ ಹಾಗೆಯೇ ನಾವು ನೋಡುತ್ತೇವೆ, ಆದರೆ ಪೌಲನ ವಿಚಾರ ಬೇರೆಯಾಗಿದೆ. ಯಾಕೆಂದರೆ ಪೌಲನು ಈ ಒಂದು ನೋವಿನ ಪರಿಸ್ಥಿತಿಯಲ್ಲಿ ನಿರಂತರವಾಗಿ ಒಳಗಾಗಿದ್ದನು. ಆದರೆ ಪೌಲನು ಹೇಳುತ್ತಾನೆ, ಈ ಬಾಧೆಯ ಹಿನ್ನೆಲೆಯಲ್ಲಿ ಒಂದು ಒಳ್ಳೆ ವಿಷಯವಿದೆ. ಅದೇನೆಂದರೆ ನಾನು ಅಹಂಕಾರದಲ್ಲಿ ಬೀಳಬಾರದು ಎಂದು ಹೇಳುತ್ತಿದ್ದಾನೆ. ಯು ನೋ, he is seeing everything positively. ನನಗೆ ಅನೇಕರು ಹೇಳುತ್ತಾರೆ, ನೀನು ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡುತ್ತೀಯ, ಶ್ರೇಷ್ಠವಾಗಿ ಪ್ರಚಾರ ಮಾಡುತ್ತೀಯ, ಏಷ್ಯಾದಲ್ಲೇ ಒಂದು ದೊಡ್ಡ ಬೈಬಲ್ ಕಾಲೇಜ್ ಸಾಯಕ್ಸ್ನಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀಯ, ಒಳ್ಳೆ ಮೆಂಟರ್ ಆಗಿದ್ದೀಯ. ಆದರೆ ನನ್ನ ಬಲಹೀನತೆಗಳು ನನಗೆ ತಿಳಿದಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅನೇಕ ಸಾರಿ ಈ ಬಲಹೀನತೆಗಳನ್ನು ನಾನು ನೆನಪು ಮಾಡುವಾಗ ಕುಗ್ಗಿ ಹೋಗುತ್ತೇನೆ. ನಾನು ಯಾಕೆ ಈ ರೀತಿಯಾದ ವರ್ತನೆಯಲ್ಲಿ ಒಳಗಾಗಿದೆ, ಯಾಕೆ ಈ ರೀತಿಯಾಗಿ ಮಾತಾಡಿದೆ, ಅನೇಕ ಸಾರಿ ಈ ಆಲೋಚನೆಗೆ ನಾನು ಒಳಗಾಗಿ ನಾನು ಕುಗ್ಗಿ ಹೋಗುತ್ತೇನೆ. ಆಗ ಪೌಲನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಮುಳ್ಳಿನ ಪರಿಸ್ಥಿತಿ ಸಂತೋಷದ ವಿಷಯವೆಂದು ನಾನು ಹೇಳುತ್ತಿಲ್ಲ, ಆದರೆ ಅನೇಕ ಸಾರಿ ಈ ಮುಳ್ಳಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಒಂದು ಒಳ್ಳೆ ವಿಷಯ ಇರುತ್ತದೆ. ಈ ಮುಳ್ಳಿನ ಪರಿಸ್ಥಿತಿ ಇರುವ ಕಾರಣ ನಾವು ಅನೇಕ ಸಾರಿ ದೇವರನ್ನು ಹೆಚ್ಚಾಗಿ ನಾವು ನೋಡುತ್ತೇವೆ, ದೇವರಲ್ಲಿ ನಾವು ಓಡಿ ಹೋಗುತ್ತೇವೆ, ದೇವರಲ್ಲಿ ನಾವು ತಗ್ಗಿಸಿಕೊಂಡು ದೇವರನ್ನು ಹುಡುಕುವ ಕಾರ್ಯದಲ್ಲಿ ನಾವು ಒಳಗಾಗುತ್ತೇವೆ. ಏನೋ ಅನೇಕ ಸಾರಿ ನಾನು ಅನೇಕ ವ್ಯಕ್ತಿಗಳನ್ನು ನೋಡುತ್ತೇನೆ, ಅವರಲ್ಲಿ ಸಮಸ್ಯೆ ಬರುವಾಗ ಪಾಸ್ಟ್ರೇ ನನಗಾಗಿ ಪ್ರೇಯರ್ ಮಾಡಿ, ಕೆಲಸವಿಲ್ಲವಾಗ ನನಗಾಗಿ ಪ್ರಾರ್ಥನೆ ಮಾಡಿ, ಕುಟುಂಬದಲ್ಲಿ ಸಮಸ್ಯೆ ಇರುವಾಗ ನನಗಾಗಿ ಪ್ರಾರ್ಥನೆ ಮಾಡಿ. ದೇವರು ಕರುಣಾಮಯನಾಗಿದ್ದಾನೆ, ಕೆಲಸ ಇಲ್ಲದವರಿಗೆ ಕೆಲಸವನ್ನು ಕೊಡುತ್ತಾನೆ, ಸಂಕಷ್ಟದಲ್ಲಿರುವವರಿಗೆ ಬಿಡುಗಡೆ ಕೊಡುತ್ತಾನೆ, ಕುಟುಂಬದಲ್ಲಿ ಸಮಸ್ಯೆ ಇರುವಾಗ ಬಿಡುಗಡೆಯನ್ನು ಕೊಡುತ್ತಾನೆ. ಆ ಸಮಸ್ಯೆ ನಿವಾರಣೆಯಾದ ಮೇಲೆ ಅವರು ದೇವರನ್ನು ಕೃತಜ್ಞತೆ ಕೂಡ ಹೇಳುವುದನ್ನು ನಾವು ನೋಡುವುದಿಲ್ಲ, ದೇವರಿಂದ ದೂರವಾಗುತ್ತಾರೆ. ಭಾನುವಾರ ದೇವರನ್ನು ಹುಡುಕುವುದಿಲ್ಲ, ಬೇರೆ ದಿವಸಗಳಲ್ಲಿ ಮೇಬಿ ಒಂದು 5 ನಿಮಿಷ ದೇವರನ್ನು ಹುಡುಕುತ್ತೇವೆ, ಅನಂತರ ತಿರುಗ ಒಂದು ಸಮಸ್ಯೆ ಬರುವಾಗ ದೇವರ ಕಡೆಗೆ ತಿರುಗಿ ಓಡಿ ಬರುತ್ತಾರೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅನೇಕ ಸಾರಿ ನಮ್ಮ ಪರಿಸ್ಥಿತಿಗಳು ಚೆನ್ನಾಗಿ ಇಲ್ಲದೆ ಇರುವಾಗ ನಾವು ದೇವರನ್ನು ಹುಡುಕುತ್ತೇವೆ. ಆದ ಕಾರಣವೇ ಅನೇಕ ಸಾರಿ ಈ ಮುಳ್ಳಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಒಳ್ಳೆ ವಿಷಯವನ್ನು ನಾನು ನೋಡುತ್ತೇನೆ. ಯಾಕೆಂದರೆ ನಾವು ದೇವರನ್ನು ಹುಡುಕುವಾಗ ಆತನ ಕೃಪೆಯನ್ನು ನಾವು ಅನುಭವಿಸುವವರಾಗಿದ್ದೇವೆ. ಆತನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುವವನಾಗಿದ್ದಾನೆ. ಅನೇಕ ಸಾರಿ ನಮ್ಮ ಕಷ್ಟದ ಪರಿಸ್ಥಿತಿಗಳನ್ನು ನಾವು ಕಷ್ಟದ ಪರಿಸ್ಥಿತಿಗಳ ಹಾಗೆ ಕಾರಣ ಮಾತ್ರ ನಾವು ನೋಡುತ್ತೇವೆ. ಆದರೆ ಪೌಲನು ಹೇಗೆ ನೋಡುತ್ತಿದ್ದಾನೆಂದರೆ, ಶೂಲವನ್ನು ತೆಗೆದು ಹಾಕು, ಈ ಮುಳ್ಳಿನ ಪರಿಸ್ಥಿತಿಯನ್ನು ತೆಗೆದು ಹಾಕು ಎಂದು ಪ್ರಾರ್ಥನೆ ಮಾಡುತ್ತಾನೆ. ಆತನು ಹೇಳ್ತಾನೆ, 3 ಸಾರಿ ನಾನು ಪ್ರಾರ್ಥನೆ ಮಾಡಿದೆ, ಆದರೆ ದೇವರು ಹೇಳಿದನು, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಆ ಮುಳ್ಳಿನ ಪರಿಸ್ಥಿತಿಯನ್ನು ದೇವರು ನೀಗಿಸಲಿಲ್ಲ,
ಆತನ ಜೀವನದಲ್ಲಿ ಆ ಮುಳ್ಳಿನ ಪರಿಸ್ಥಿತಿ ಸಾಯುವವರೆಗೆ ನಿರಂತರವಾಗಿ ಇತ್ತು. ಆದರೆ ಆತನ ಕೃಪೆ ಹೆಚ್ಚಾಗಿ ಆತನು ಅನುಭವಿಸುವುದಕ್ಕೆ ಪ್ರಾರಂಭವಾಯಿತು. ಪೌಲನು ಆತನ ನೋವಿನ ಪರಿಸ್ಥಿತಿಯನ್ನು ದೇವರ ಕೃಪೆಯ ಮೂಲಕ ನೋಡುವುದಕ್ಕೆ ಕಲಿತುಕೊಂಡನು. We need to be thinking. ನಾವು ಆಲೋಚನೆ ಮಾಡಬಹುದು, ಇದು ಒಳ್ಳೆ ಕಾರ್ಯವೋ? ದೇವರು ಸರಿಯಾದ ಕಾರ್ಯವನ್ನು ಮಾಡಿದನೋ? ಖಂಡಿತವಾಗಿ ದೇವರು ಪೌಲನನ್ನು ಪ್ರೀತಿ ಮಾಡಿದ ಕಾರಣವೇ ಆತನ ಜೀವನದಲ್ಲಿ ಒಂದು ಮುಳ್ಳಿನ ಪರಿಸ್ಥಿತಿಯನ್ನು ಇಟ್ಟನು. ಯಾಕೆಂದರೆ ದೇವರಿಗೆ ತಿಳಿದಿತ್ತು, ಈ ಮುಳ್ಳಿನ ಪರಿಸ್ಥಿತಿ ಇಲ್ಲದಿದ್ದರೆ ನನ್ನ ಪ್ರಿಯ ಸೇವಕನು ಅಹಂಕಾರದಲ್ಲಿ ಒಳಗಾಗುತ್ತಾನೆ. ಆದ ಕಾರಣವೇ he kept the thorn in his flesh. ಆದರೆ ಪೌಲನು ಮಹಾಸೇವಕನು, ಬ್ಯೂಟಿಫುಲ್ ಸೇವಕನಾಗಿದ್ದಾನೆ. ಆತನು ಆ ಶೂಲವನ್ನು ತೆಗೆದು ಹಾಕು ಎಂದು ಪ್ರಾರ್ಥನೆ ಮಾಡಿದ. ಆದರೆ ದೇವರು ಅದನ್ನು ಮಾಡುವುದಿಲ್ಲ, ನನ್ನ ಕೃಪೆ ನಿನಗೆ ಸಾಕು ಎಂದು ಹೇಳಿದ ತಕ್ಷಣ ಆತನು ಆತನ ಪರಿಸ್ಥಿತಿಯ ಬಗ್ಗೆ ಗುಣಗುಟ್ಟಲಿಲ್ಲ. He was not cribbing about why, ಯಾಕೆ ದೇವರೇ ನನಗೆ ಈ ಪರಿಸ್ಥಿತಿಯನ್ನು ನೀಡಿದೆ, ನಿನ್ನ ಕೃಪೆ ನನಗೆ ಸಾಕು ಎಂದು ಮುಂದಕ್ಕೆ ಹೋಗುವುದಕ್ಕೆ ಕಲಿತು. ನೋವಿನ ಪರಿಸ್ಥಿತಿಗೆ ದೇವರು ಅನುಮತಿ ನೀಡಿದರೆ, ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯಾರಿಂದಲೂ ಅದನ್ನು ತೆಗೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ನಮ್ಮ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ನಮ್ಮ ಮುರಿದು ಹೋದಂತ ಪರಿಸ್ಥಿತಿಯನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಆಗ ದೇವರ ಕೃಪೆಯನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ನಾವು ಎಷ್ಟು ಕ್ರೂಜೆಯ ಬಳಿಗೆ ಹೋಗುತ್ತೇವೋ ಅಷ್ಟು ಆತನ ಕೃಪೆಯನ್ನು ನಾವು ಅನುಭವಿಸುವವರಾಗಿದ್ದೇವೆ. ಪೌಲನ ನೋವಿನ ಪರಿಸ್ಥಿತಿ ದೇವರ ಬಲವನ್ನು ವ್ಯಕ್ತಪಡಿಸುವುದಕ್ಕೆ ಕಾರಣವಾಯಿತು. ಪೌಲನು ಹೇಳುತ್ತಾನೆ, ನನ್ನ ಬಲಹೀನತೆಯಲ್ಲೇ ನಾನು ಬಲವನ್ನು ಹೊಂದುವವನಾಗಿದ್ದೇನೆ. ನನ್ನ ಬಲಹೀನತೆಯಲ್ಲೇ ದೇವರ ಬಲವನ್ನು ನಾನು ಹೊಂದುವವನಾಗಿದ್ದೇನೆ. ಯಾವಾಗ ಆತನ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟನೋ, ಆತನ ಬಲಹೀನತೆಯ ಸಮಯದಲ್ಲೇ ಆತನು ಬಲವನ್ನು ಹೊಂದುವುದಕ್ಕೆ ಅನುಭವಿಸಿದನು. ಅದು ಮಾತ್ರವಲ್ಲ, ಈ ನೋವಿನ ಪರಿಸ್ಥಿತಿ ಅವನಿಗೆ ದೀನತೆಯನ್ನು, ಯಾವುದು ಶ್ರೇಷ್ಠವಾಗಿದೆ, ಆತನ ಸಾಧನೆಗಳು, ಆತನ ವಿಚಾರಗಳು, ಅದ್ಭುತ ಕಾರ್ಯಗಳು ಅಥವಾ ದೇವರ ಕೃಪೆಯೋ? ಪೌಲನು ಅವನು ಮಾಡಿದ ಸಾಧನೆಗಳ ಬಗ್ಗೆ ಮಾತಾಡಲಿಲ್ಲ, ಆದರೆ ದೇವರ ಕೃಪೆಯ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತಿದ್ದಾನೆ. ಅಕಸ್ಮಾತ್ ಆ ಮುಳ್ಳಿನ ಪರಿಸ್ಥಿತಿ ಆತನಲ್ಲಿ ಇಲ್ಲದಿದ್ದರೆ ಅವನು ಆತನ ಪ್ರಚಾರದ ಬಗ್ಗೆ ಹೆಚ್ಚಾಗಿ ಮಾತಾಡಿರಬಹುದು, ಅದ್ಭುತ ಕಾರ್ಯಗಳ ಬಗ್ಗೆ ಹೆಚ್ಚಾಗಿ ಮಾತಾಡಿರಬಹುದು. ಆದರೆ ದೇವ ಮನುಷ್ಯನು ಆತನ ಜೀವನದಲ್ಲಿ ಮುಳ್ಳಿನ ಪರಿಸ್ಥಿತಿ ಇದ್ದ ಕಾರಣ ಅವನು ದೇವರ ಬಗ್ಗೆ ಹೆಚ್ಚಾಗಿ ಮಾತನಾಡುತ್ತಿದ್ದನು. ಅವನ ಬಲಹೀನತೆಯನ್ನು ಅವನು ಮುಚ್ಚುಮರೆ ಮಾಡಲಿಲ್ಲ. ಆತನು ಎಲ್ಲರಿಗೂ ಅವನ ಜೀವನದಲ್ಲಿದ್ದ ಒಂದು ಶೂಲವನ್ನು ಹೇಳುತ್ತಿದ್ದಾನೆ. ಅವನಲ್ಲಿ ಬಲಹೀನತೆಯ ವಿಷಯವಿತ್ತು ಎಂದು ಆತನಿಗೆ ಗೊತ್ತಿತ್ತು, ಅದನ್ನು ಪ್ರಚಾರ ಮಾಡುತ್ತಿದ್ದಾನೆ. ಆದ ಕಾರಣ ದೇವರು ನನಗೆ ಬಲವನ್ನು ನೀಡುತ್ತಿದ್ದಾನೆ, ದೇವರು ನನ್ನನ್ನು ನಡೆಸಿಕೊಂಡು ಹೋಗುತ್ತಿದ್ದಾನೆ, ಆತನ ಕೃಪೆ ನನ್ನನ್ನು ನಡೆಸುತ್ತಿದೆ ಎಂದು ಪ್ರಚಾರ ಮಾಡುತ್ತಿದ್ದಾನೆ. He was not superficial. ಅವನನ್ನು ಸೂಪರ್ ಮ್ಯಾನ್ ಎಂದು ಹೇಳುತ್ತಿರಲಿಲ್ಲ. ಅನೇಕರು ಹೇಳುತ್ತಾರೆ, ಅನೇಕ ಸೇವಕರು, ನಾನು ಸೆಲೆಬ್ರಿಟಿ, ನಾನು ದೊಡ್ಡ ವ್ಯಕ್ತಿಯಾಗಿದ್ದೇನೆ, ಆ ರೀತಿಯಾಗಿ ಅನೇಕ ಪ್ರಚಾರಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಪೌಲನು ಅವನಲ್ಲಿದ್ದ ಬಲಹೀನತೆಯ ವಿಷಯವನ್ನು ಹೇಳುತ್ತಿದ್ದಾನೆ. ಯಾಕೆಂದರೆ ಒಂದು ಯಶಸ್ಸಿನ ವ್ಯಕ್ತಿ, ಎಲ್ಲಾ ವಿಷಯದಲ್ಲೂ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಅವನಲ್ಲಿರುವ ಬಲಹೀನತೆಯ ವಿಷಯವನ್ನು ಹೇಳಬೇಕೆಂದರೆ ಇದು ಸಾಧಾರಣ ವಿಷಯವಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಅವನ ಬಲಹೀನತೆಯನ್ನು ಅವನು ಹೆಚ್ಚಳ ಪಡಿಸುತ್ತಿದ್ದಾನೆ. ಯಾಕೆಂದರೆ ಅದರ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು ಎಂದು ಹೇಳುತ್ತಿದ್ದಾನೆ. ನಿರಂತರವಾಗಿ ಅವನು ನೋವಿನ ಪರಿಸ್ಥಿತಿಯಲ್ಲಿ ಇದ್ದಾನೆ. ಆದರೆ ನಾವು ತಿಳಿದುಕೊಳ್ಳಬೇಕು, ಅವನು ನಿರಂತರ ನೋವಿನ ಪರಿಸ್ಥಿತಿಯಲ್ಲಿದ್ದರೂ ಅವನು ಸೇವೆಯನ್ನು ನಿಲ್ಲಿಸಲಿಲ್ಲ. ಅವನು ಎಷ್ಟು ನೋವಿನಲ್ಲಿ ಒಳಗಾದನೋ ಅಷ್ಟು ಬಲವಾಗಿ ದೇವರ ಸೇವೆಯಲ್ಲಿ ಒಳಗಾದನು.
ಇದನ್ನು ನಾವು ಕಲಿಯಬೇಕಾದ ವಿಷಯವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಅವನು ಅವನ ಪರಿಸ್ಥಿತಿಯ ಬಗ್ಗೆ ಗುಣುಗುಟ್ಟುತ್ತಿರಲಿಲ್ಲ. ಅವನು ಹೇಳುತ್ತಿದ್ದಾನೆ, ನಾನು ಎಷ್ಟು ಬಲಹೀನತೆಯಲ್ಲಿ ಒಳಗಾಗುತ್ತಿದ್ದೇನೋ, ದೇವರ ಕೃಪೆ ನಾನು ಇನ್ನೂ ಹೆಚ್ಚಾಗಿ ಅನುಭವಿಸುತ್ತಿದ್ದೇನೆ. ಆತನು ಹೇಳಿರಬಹುದು, ದೇವರೇ ನಾನು ಬಹಳ ನೋವಿನಲ್ಲಿ ಒಳಗಾಗಿದ್ದೇನೆ, ಈ ನೋವನ್ನು ನೀಗಿಸು, ಆಮೇಲೆ ದೇವರ ನಿನ್ನ ಸೇವೆಯನ್ನು ಮಾಡುತ್ತೇನೆ. ನಾನು ಬಹಳ ಮುಳ್ಳಿನ ಪರಿಸ್ಥಿತಿ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೇನೆ, ಇದನ್ನು ನೀಗಿಸು, ಆಮೇಲೆ ನಿನ್ನ ಕಾರ್ಯವನ್ನು ಪ್ರಚಾರ ಮಾಡುವುದಕ್ಕೆ ಹೇಳುತ್ತೇನೆ ಎಂದು ಹೇಳಿರಬಹುದು. ಬಟ್ ನಾಟ್ ಅಟ್ ಆಲ್. ಪೌಲನು ನೋವಿನ ಪರಿಸ್ಥಿತಿಯಲ್ಲಿ ದೇವರನ್ನು ಹೆಚ್ಚಾಗಿ ನೋಡುವಾಗ ಆತನು ಹೆಚ್ಚಾಗಿ ದೇವರ ಕೃಪೆಯನ್ನು ಅನುಭವಿಸಿದ್ದನು. ಆದ ಕಾರಣವೇ ಆತನು ಇನ್ನೂ ಹೆಚ್ಚಾಗಿ ದೇವರ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯವಾಯಿತು. ಯಾಕೆಂದರೆ ದೇವರ ಸೇವೆ ಆತನ ಕೃಪೆಯಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಮ್ಮ ಸಾಧನೆಗಳಲ್ಲ, ನಮ್ಮ ಬಲವಲ್ಲ. ಆತನ ಕೃಪೆ ಇರುವಾಗ ಮಾತ್ರ ನಾವು ಹೆಚ್ಚಾಗಿ ಆತನ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಆದ ಕಾರಣ ಪೌಲನು ಆತನ ಶೂಲದ ಪರಿಸ್ಥಿತಿಯನ್ನು ಹೆಚ್ಚಾಗಿ ನೋಡದೆ ದೇವರ ಕೃಪೆಗೆ ಮುಖ್ಯತ್ವ ನೀಡಿದನು. ಈ ವಿಷಯಗಳಲ್ಲಿ ನಾವು ಯಾವ ವಿಷಯವನ್ನು ನಾವು ನೋಡಬಹುದು? ನಮ್ಮ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಕೃಪೆಯನ್ನು ದೃಷ್ಟಿಸುವುದೇ ಕ್ರಿಸ್ತಿಯ ಜೀವನವಾಗಿದೆ. we need to surrender our ಪ್ರಾಬ್ಲಮ್ಸ್. ಅದು ಮಾತ್ರ ಅಲ್ಲ, ನಮ್ಮ ವೀಕ್ನೆಸ್ಗಳನ್ನು ಕೂಡ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಆತನ ಕೃಪೆಯನ್ನು ದೃಷ್ಟಿಸಿ ನೋಡುವುದೇ ಕ್ರಿಸ್ತಿಯ ಜೀವನವಾಗಿದೆ. ಅನೇಕ ಸಾರಿ ನಾವು ನಿರಾಕರಣೆಯ ಜೀವನದಲ್ಲಿ ಒಳಗಾಗುತ್ತೇವೆ. ಅಂದರೆ ವಿ ಆರ್ ರೈಚಸ್ ಪೀಪಲ್, ನಾವು ರೈಟ್ ಪರ್ಫೆಕ್ಟ್ ಆಗಿದ್ದೇವೆ ಎಂದು ಅನೇಕ ಸಾರಿ ನಾವು ತಿಳಿದುಕೊಳ್ಳುತ್ತೇವೆ. ನಾವು ಅನೇಕ ಸಾರಿ ಗಂಡ ಹೆಂಡತಿಯನ್ನು ನಾವು ನೋಡುವಾಗ ಹೆಂಡತಿ ಗಂಡನ ಮೇಲೆ ಅಥವಾ ಆತನಲ್ಲಿರುವ ಎಲ್ಲಾ ಬಲಹೀನತೆಗಳ ಬಗ್ಗೆ ಮಾತಾಡುತ್ತಾಳೆ. ಅದೇ ರೀತಿಯಲ್ಲಿ ಗಂಡನು ಹೆಂಡತಿಯಲ್ಲಿರುವ ಎಲ್ಲಾ ಬಲಹೀನತೆಯ ಬಗ್ಗೆ ಮಾತನಾಡುತ್ತಾನೆ. ಆದರೆ ನಾನು ಯಾವಾಗ ಅವರಲ್ಲಿರುವ ಬಲಹೀನತೆಯ ವಿಷಯಗಳನ್ನು ಬರೆಯಿರಿ ಎಂದು ಹೇಳುವಾಗ ಅವರು ಬರೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಅವರು ನಿರಾಕರಣೆಯ ಜೀವನದಲ್ಲಿ ಒಳಗಾಗಿರುತ್ತಾರೆ. ಆದರೆ ಪೌಲನು ನಿರಾಕರಣೆಯ ಜೀವನದಲ್ಲಿ ಬಾಳುತ್ತಿರಲಿಲ್ಲ. ಆತನಿಗೆ ಆತನ ಬಲಹೀನತೆಯ ಬಗ್ಗೆ ತಿಳಿದಿರುತ್ತಿದೆ. ಆತನಿಗೆ ಯಾವ ಬಲಹೀನತೆ, ಯಾವುದು ಸ್ಟ್ರೆಂತ್, ಎಲ್ಲ ವಿಷಯವು ತಿಳಿದಿತ್ತು. ಆತನ ಬಲಹೀನತೆಯ ವಿಷಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಕೃಪೆಯನ್ನು ಅನುಭವಿಸುತ್ತಿದ್ದಾನೆ. ಆದ ಕಾರಣ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಈ ದಿನ ನಿರಾಕರಣೆಯ ಜೀವನದಲ್ಲಿ ಒಳಗಾಗಬೇಡಿ. ನೀವು ನಿಮ್ಮ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಕೃಪೆಯನ್ನು ಅನುಭವಿಸಿರಿ. ಯಾಕೆಂದರೆ ಆತನ ಕೃಪೆಯ ಮೂಲಕ ಮಾತ್ರ ನಾವು ಕ್ರಿಸ್ತಿಯ ಜೀವನದಲ್ಲಿ ಬಾಳುವುದಕ್ಕೆ, ಆತನ ಭಕ್ತರಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ಅನೇಕರು ಹೇಳುತ್ತಾರೆ, ನಾನು 40 ದಿವಸ ಪ್ರಾರ್ಥನೆ ಮಾಡಿದೆ, ಆದ ಕಾರಣ ದೇವರು ನನಗೆ ಉತ್ತರವನ್ನು ನೀಡಿದನು. ನಾನು ಪ್ರಾರ್ಥನೆ ಮಾಡಿದೆ, ಅವರಿಗೆ ಬಿಡುಗಡೆ ಉಂಟಾಯಿತು. ನಾನು ಪ್ರಾರ್ಥನೆ ಮಾಡಿದೆ, ಅವರು ರಕ್ಷಣೆಗೆ ಹೊಂದಿದರು. ನಾನು ಪ್ರಾರ್ಥನೆ ಮಾಡಿದೆ, ಅವರು ಬಿಡುಗಡೆ ಹೊಂದಿದರು. ನಾನು ಪ್ರಾರ್ಥನೆ ಮಾಡಿದೆ, ಬಿಡುಗಡೆ ಅದ್ಭುತವಾಯಿತು. somehow I see ಇವರಲ್ಲಿ ಅಹಂಕಾರದ ವಿಷಯವನ್ನು ನಾವು ಅನೇಕ ಸಾರಿ ನಾವು ನೋಡಬಹುದು. ಅವರು ತಿಳಿದುಕೊಳ್ಳುತ್ತಾರೆ, ಅವರ ಪ್ರಾರ್ಥನೆಯ ಮೂಲಕ ದೇವರು ಅವರಿಗೆ ಉತ್ತರವನ್ನು ನೀಡಿದನು. ಅವರ ಪ್ರಾರ್ಥನೆಯ ಮೂಲಕ ಅಲ್ಲಿ ಅದ್ಭುತವಾಯಿತು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಾವು ಕೇವಲ ಮನುಷ್ಯರಾಗಿದ್ದೇವೆ, ಬಲಹೀನತೆ ತುಂಬಿರುವಂತ ಮನುಷ್ಯರಾಗಿದ್ದೇವೆ. ಆದ ಕಾರಣ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕೃಪೆಯುಳ್ಳವನಾಗಿದ್ದಾನೆ, ಪ್ರೀತಿಯುಳ್ಳ ಕಾರಣ ನಮಗೆ ಸದುತ್ತರವನ್ನು ನೀಡುತ್ತಿದ್ದಾನೆ. ನಮ್ಮ ಪ್ರೇಯರ್ ಆತನನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. somehow we think, ನಾನು ಪ್ರಾರ್ಥನೆ ಮಾಡಿ ದೇವರ ಮನಸ್ಸನ್ನು ಬದಲಾಯಿಸಿದೆ ಎಂಬ ಅಹಂಕಾರದಲ್ಲಿ ಅನೇಕರು ಒಳಗಾಗುತ್ತಾರೆ. ಇದೇ ಸೈತಾನನು ಕೂಡ ಮಾಡಿದ ಕಾರ್ಯವಾಗಿದೆ. ಈ ರೀತಿಯಾದ ಅನೇಕ ಪಾಪದ ಮಾತುಗಳಲ್ಲಿ ನಾವು ಒಳಗಾಗಿದ್ದೇವೆ. ಈ ದಿನ ನಾವು ಈ ಪಾಪದಿಂದ ಹೊರಗೆ ಬಂದು ನಾನು ಬದುಕಿರುವುದು, ನಾನು ದೇವರ ಮಗಳಾಗಿರುವುದು ಆತನ ಕೃಪೆಯಾಗಿದೆ.
ನನ್ನ ಕಾರ್ಯದ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಬಾರದು. ನನ್ನ ಸಾಮರ್ಥ್ಯದ ಮೂಲಕ ದೇವರ ಸೇವೆ ನಡೆಯುತ್ತಿಲ್ಲ. ನನ್ನ ಬಲದ ಮೂಲಕ ದೇವರ ರಾಜ್ಯ ಬೆಳೆಯುತ್ತಿಲ್ಲ. ದೇವರು ಆತನ ಕೃಪೆಯ ಮೂಲಕ ನನ್ನನ್ನು ಆರಿಸಿಕೊಂಡಿದ್ದಾನೆ. ಆತನ ಕೃಪೆಯ ಮೂಲಕ ನಾನು ಆತನ ಸೇವೆಯಲ್ಲಿ ಒಂದು ಪಾತ್ರೆಯಾಗಿ ನಿಂತಿದ್ದೇನೆ. ನಾನು ಸಾಯುವುದು ಬದುಕುವುದು ಎಲ್ಲವೂ ಆತನ ಕೃಪೆಯಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಆದ ಕಾರಣ ನಾವು ನಮ್ಮನ್ನು ಹೆಚ್ಚಳ ಪಡಿಸಿಕೊಳ್ಳಬಾರದು. ನಾವು ಅಹಂಕಾರದಲ್ಲಿ ಬೀಳಬಾರದು. ಕ್ರಿಸ್ತಿಯ ಜೀವನ ಆತನ ಕೃಪೆಯಾಗಿದೆ, ನಮ್ಮ ಬಲವಲ್ಲ. ಆದ ಕಾರಣ ಕ್ರಿಸ್ತಿಯ ಜೀವನ ಶೂಲವಿಲ್ಲದ ಜೀವನವಾಗಿದೆ. ನಾನು ಕ್ರಿಸ್ತಿಯ ಜೀವನದಲ್ಲಿ ಮುಳ್ಳಿನ ಪರಿಸ್ಥಿತಿ ಇಲ್ಲವೆಂದು ನಾನು ಹೇಳುತ್ತಿಲ್ಲ. ಅನೇಕರು ಹೇಳುತ್ತಾರೆ, ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ, ನಿಮ್ಮ ಕಷ್ಟಗಳು ಸರಿಯಾಗಿ ಹೋಗುತ್ತದೆ. ನೋ, ದಟ್ ಈಸ್ ಲೈ. ಅದು ಸುಳ್ಳಾಗಿದೆ. ಯೇಸು ಕ್ರಿಸ್ತನೇ ಹೇಳುತ್ತಾನೆ, ನನ್ನ ಮಾರ್ಗ ಮುಳ್ಳಿನ ಮಾರ್ಗವಾಗಿದೆ. ಆದರೆ ನಾವು ಯೇಸು ಕ್ರಿಸ್ತನಲ್ಲಿ ಬರುವಾಗ ಎಂತಹ ಮುಳ್ಳಿನ ಪರಿಸ್ಥಿತಿ ಇದ್ದರೂ ಕೂಡ ಆತನ ಕೃಪೆಯನ್ನು ನಾವು ಅನುಭವಿಸುವಾಗ ಆ ಮುಳ್ಳಿನ ಹಾದಿಯಲ್ಲಿ ನಡೆಯುವುದಕ್ಕೆ ನಮಗೆ ಬಲವು ಸಿಗುತ್ತದೆ. ಎಂತಹ ಜೆರಿಕೋ ಗೋಡೆ ಮುಂದೆ ನಿಂತಿದ್ದರೂ ಕೂಡ ಆತನ ಕೃಪೆಯನ್ನು ನೀಡುವವನಾಗಿದ್ದಾನೆ ಮುಂದೆ ಹೋಗುವುದಕ್ಕೆ. ಆದ ಕಾರಣವೇ ಕ್ರಿಸ್ತಿಯ ಜೀವನ ಮುಳ್ಳು ಇಲ್ಲದ ಜೀವನವೆಂದು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ದೇವರು ತನ್ನ ಬಲವನ್ನು ನಮಗೆ ನೀಡುವವನಾಗಿದ್ದಾನೆ. ಆದ ಕಾರಣ ದೇವರು ಆತನ ಬಲವನ್ನು ಕೇವಲ ಅದ್ಭುತ ಕಾರ್ಯಗಳಿಗೆ ಮಾತ್ರ ವ್ಯಕ್ತಪಡಿಸುವುದಿಲ್ಲ. ದೇವರು ನಮ್ಮ ಬಲಹೀನತೆಯಲ್ಲೂ ಕೂಡ ಆತನ ಬಲವನ್ನು ವ್ಯಕ್ತಪಡಿಸುವವನಾಗಿದ್ದಾನೆ. ಆದ ಕಾರಣವೇ ಪೌಲನು ಆತನ ಅದ್ಭುತ ಕಾರ್ಯಗಳ ಬಗ್ಗೆ ಹೆಚ್ಚಾಗಿ ಮಾತಾಡುವುದಿಲ್ಲ. He is not putting the limelight on the miracles, but he is putting the limelight on the gospel, on the grace and the sacrifice of Jesus Christ. ಆತನ ತ್ಯಾಗ, ದೇವರ ತ್ಯಾಗದ ಬಗ್ಗೆ ಹೆಚ್ಚಳ ಪಡಿಸುತ್ತಿದ್ದಾನೆ. ಆತನ ಅದ್ಭುತ ಕಾರ್ಯಗಳ ಬಗ್ಗೆ ಹೆಚ್ಚಳ ಪಡೆಯುವುದಿಲ್ಲ. ಯಾಕೆಂದರೆ ಅವನು ಅಹಂಕಾರದಲ್ಲಿ ಒಳಗಾಗಬಹುದು. ಈ ದಿನ ಈ ವಿಷಯವನ್ನು ನೋಡುವುದು ಬಹಳ ಕಷ್ಟದ ಕಾರ್ಯವಾಗಿದೆ. ಈ ದಿನ ಸುವಾರ್ತೆಯ ಬಗ್ಗೆ ನಾವು ಹೆಚ್ಚಾಗಿ ಕೇಳುವುದಿಲ್ಲ. ಕಣಿ ಹೇಳುವ ವಿಷಯಗಳ ಬಗ್ಗೆ ನಾವು ಅನೇಕ ವಿಷಯಗಳನ್ನು ಕೇಳುತ್ತೇವೆ. ಅದ್ಭುತಗಳ ಬಗ್ಗೆ ನಾವು ಹೆಚ್ಚಾಗಿ ಕೇಳುತ್ತೇವೆ. ಸ್ವಸ್ಥತೆಯ ಬಗ್ಗೆ ಹೆಚ್ಚಾಗಿ ಕೇಳುತ್ತೇವೆ. ಪ್ರಾಸ್ಪೆರಿಟಿಯ ಬಗ್ಗೆ ಹೆಚ್ಚಾಗಿ ಕೇಳುತ್ತೇವೆ. ಆದರೆ ಸುವಾರ್ತೆಯ ಬಗ್ಗೆ, ದೇವರ ವಾಕ್ಯದ ವಿವರಣೆಯ ಬಗ್ಗೆ ನಾವು ಹೆಚ್ಚಾಗಿ ಕೇಳುವುದಿಲ್ಲ. ಸೈತಾನನು ದೇವರ ವಚನವನ್ನು ಟ್ವಿಸ್ಟ್, ಆ ಸಭೆಗಳನ್ನು, ದೇವರ ಸಭೆಯನ್ನು ಸೈತಾನನ ಹತೋಟಿಯಲ್ಲೇ ಒಳಗಾಗಿಸಿಕೊಂಡಿದ್ದಾನೆ. ದೇವರ ವಚನವನ್ನು ನಾವು ಟ್ವಿಸ್ಟ್ ಮಾಡುವಾಗ ಸೈತಾನನು ಆತನ ಕಾರ್ಯವನ್ನು ನೆರವೇರಿಸುತ್ತಾನೆ. ಆದ ಕಾರಣವೇ ಪೌಲನು ಆತನ ಕಾರ್ಯಗಳ ಬಗ್ಗೆ ಹೆಚ್ಚಾಗಿ ಮಾತಾಡುವುದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಅನೇಕರ ವಿಷಯಗಳನ್ನು ಕೇಳಿದ್ದೇವೆ. ನಾನು ಪರಲೋಕಕ್ಕೆ ಏರಿ ಹೋಗಿದ್ದೆ, ಅಲ್ಲಿ ದೇವರನ್ನು ನೋಡಿದೆ, ದೇವರು ನನಗೆ ಅನೇಕ ವಿಷಯಗಳನ್ನು ಹೇಳಿದನು. ಈ ರೀತಿಯಾದ ಸುಳ್ಳು ವಿಷಯಗಳನ್ನು ನಾವು ಅನೇಕ ಸಾರಿ ಕೇಳುತ್ತೇವೆ. ಯಾಕೆಂದರೆ ಈ ವ್ಯಕ್ತಿಗಳು ಈ ವಿಷಯಗಳನ್ನು ಹೇಳುವ ಕಾರಣವೇನೆಂದರೆ, ನಾನು ಅವನಿಗಿಂತ ದೊಡ್ಡನವನಾಗಿ ನಾನು ನೆನೆಸಿಕೊಳ್ಳಬೇಕು. ನಾನು ಒಂದು ವ್ಯಕ್ತಿಗೆ ಈ ರೀತಿಯಾದ ವಿಷಯಗಳು ಕೇಳುವಾಗ ಆ ವ್ಯಕ್ತಿ ನನ್ನನ್ನು ದೊಡ್ಡ ಆತ್ಮೀಕನು ಎಂದು ತಿಳಿದುಕೊಳ್ಳುತ್ತಾನೆ. ಓ, ಇವನು ದೊಡ್ಡ ಸೇವಕನು, ಪ್ರವಾದಿ ಎಂದು ತಿಳಿದುಕೊಳ್ಳುತ್ತಾನೆ. ಇದು ಅಹಂಕಾರದ ವಿಷಯವಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ಆದ ಕಾರಣ ದೇವರು ಅದ್ಭುತ ಕಾರ್ಯಗಳಿಗೆ ಮಾತ್ರ ತನ್ನ ಬಲವನ್ನು ತೋರಿಸುವುದಿಲ್ಲ, ನಮ್ಮ ಬಲಹೀನತೆಯಲ್ಲೂ ಕೂಡ ಆತನು ಬಲವನ್ನು ತೋರಿಸುವವನಾಗಿದ್ದಾನೆ. ವಿ ನೀಡ್ ಟು ಸರೆಂಡರ್. ನಮ್ಮ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಆತನ ಕೃಪೆಯನ್ನು ನಾವು ನಮ್ಮ ಬಲಹೀನತೆಯಲ್ಲಿ ಅನುಭವಿಸಬೇಕಾಗಿದೆ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ. ನಾನು ಯಾಕೆ ನನ್ನ ಪತ್ನಿಯೊಡನೆ ಈ ರೀತಿಯಾಗಿ ಮಾತಾಡಿದೆ, ಬೇರೆಯವರ ಸಂಗಡ ಯಾಕೆ ಈ ರೀತಿಯಾಗಿ ಮಾತಾಡಿದೆ ಎಂದು ನಾವು ಕುಗ್ಗಿ ಹೋಗಿ ನಮ್ಮ ಬಲಹೀನತೆಯನ್ನು ದೇವರಿಗೆ ನಾವು ಒಪ್ಪಿಸಿಕೊಡಬೇಕು. ಆಗ ನಮ್ಮ ಬಲಹೀನತೆಯಲ್ಲಿ ದೇವರ ಬಲವನ್ನು ನಾವು ಅನುಭವಿಸುವವರಾಗಿದ್ದೇವೆ. ಎಲ್ಲರ ಜೀವನದಲ್ಲೂ ಬಲಹೀನತೆ ಇದೆ. ನನ್ನ ಜೀವನದಲ್ಲೂ ಬಲಹೀನತೆ ಇದೆ. ಆದ ಕಾರಣ ನಾವು ಮುಚ್ಚುಮರೆ ಮಾಡುವ ಅಗತ್ಯವಲ್ಲ.
ನಮ್ಮ ಬಲಹೀನತೆ ದೇವರ ಪ್ರಸನ್ನತೆಗೆ ಹೋಗುವುದಕ್ಕೆ ಅಡಚಣೆಯಾಗಿ ಇರುವುದಿಲ್ಲ. He knows exactly who we are. ದೇವರಿಗೆ ದಾವೀದನು ಯಾರಾಗಿದ್ದನು ಎಂದು ತಿಳಿದಿತ್ತು. ಆತನು ಒಂದು ವ್ಯಭಿಚಾರದಲ್ಲಿ ಒಳಗಾಗುತ್ತಾನೆ ಎಂದು ತಿಳಿದಿತ್ತು. ಆದರೂ ಆತನು ಆರಿಸಿಕೊಂಡನು. ಬಿಕಾಸ್ he knows his heart. ಸಂಸೋನನು ಯಾವ ವಿಷಯದಲ್ಲಿ ಒಳಗಾಗುತ್ತಾನೆ ಎಂದು ದೇವರಿಗೆ ತಿಳಿದಿತ್ತು. ಆದರೂ ಆತನನ್ನು ಆರಿಸಿಕೊಂಡಿದ್ದನು. ಮೋಶೆಯು ಅವನಿಗೆ ಅವಿಧೇಯನಾಗುತ್ತಾನೆ ಎಂದು ದೇವರಿಗೆ ತಿಳಿದಿತ್ತು. ಆದರೂ ಇಸ್ರೇಲನ್ನು ಬಿಡಿಸುವುದಕ್ಕೆ ಆತನನ್ನು ಲೀಡರ್ ಆಗಿ ಚೂಸ್ ಮಾಡಿದನು. ನಿಮ್ಮ ಬಲಹೀನತೆ ದೇವರ ಪ್ರಸನ್ನತೆಗೆ ಹೋಗುವುದಕ್ಕೆ ಅಡಚಣೆಯಾಗಿ ನಿಂತಿರುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮ ಬಲಹೀನತೆಯಲ್ಲಿ ದೇವರ ಬಳಿಗೆ ಬನ್ನಿರಿ. ನಿಮ್ಮ ಬಲಹೀನತೆಯಲ್ಲಿ ಆತನ ಬಲವನ್ನು ಅನುಭವಿಸಿರಿ. ಆತನ ಕೃಪೆಯುಳ್ಳ ದೇವರಾಗಿದ್ದಾನೆ. ಆತನ ಕೃಪೆಯನ್ನು ನಿಮ್ಮ ಮೇಲೆ ಸುರಿಸುವವನಾಗಿದ್ದಾನೆ. ಬಟ್ ನೀವು ನಿರಾಕರಣೆಯಲ್ಲಿ ಇರುವ ಅಗತ್ಯವಿಲ್ಲ. ನಿಮ್ಮ ಬಲಹೀನತೆಯನ್ನು ಆ ಕ್ರೂಜೆಯ ಬಳಿಗೆ ತೆರೆದುಕೊಂಡು ಬನ್ನಿರಿ. ಯಾಕೆಂದರೆ ರೋಮಾಪುರದವರಿಗೆ ಆ ಶಿಲುಬೆ, ಆ ಕ್ರೂಜೆ ಶಾಪದ ಚಿಹ್ನೆಯಾಗಿತ್ತು. ಬಲಹೀನತೆಯ ಒಂದು ಗುರುತಾಗಿತ್ತು. ಯಹೂದ್ಯರಿಗೆ ಅವಮಾನದ ಚಿಹ್ನೆಯಾಗಿತ್ತು ಕ್ರೂಜೆಯು. ಆದರೆ ಯೇಸು ಕ್ರಿಸ್ತನು ಆ ಕ್ರೂಜೆಯ ಮೇಲೆ ಏರಿದಾಗ ಆ ಅವಮಾನದ ಚಿಹ್ನೆ ನಮ್ಮ ರಕ್ಷಣೆಯ ಚಿಹ್ನೆಯಾಗಿ ಮಾರ್ಪಟ್ಟಿದ್ದು, ನಮ್ಮ ಬಲದ ಚಿಹ್ನೆಯಾಗಿ ಮಾರ್ಪಟ್ಟಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮ ಬಲಹೀನತೆಯಲ್ಲಿ ದೇವರ ಬಳಿಗೆ ಬನ್ನಿರಿ. ಆತನ ಕೃಪೆಯನ್ನು ನೀವು ಅನುಭವಿಸಿರಿ. ಆಗ ದೇವರು ನಿಮ್ಮ ಬಲಹೀನತೆಯಲ್ಲೇ ಆತನ ಬಲವುಳ್ಳ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ನಿಮ್ಮ ಶೂಲದ ಪರಿಸ್ಥಿತಿಗೆ ಹೆಚ್ಚಾಗಿ ಗಮನವನ್ನು ಕೊಡದೆ ದೇವರಿಗೆ ಒಪ್ಪಿಸಿಕೊಟ್ಟು ದೇವರನ್ನು, ಆತನ ಕೃಪೆಯನ್ನು ನೀವು ಅನುಭವಿಸುವುದಕ್ಕೆ ನಾನು ನಿಮಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದ ಕಾರಣ ಈ ಸಂದೇಶದಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ವಿಷಯ ಏನೆಂದರೆ, ದೇವರಿಗೆ ನಿಮ್ಮ ಬಲಹೀನತೆಯನ್ನು ಒಪ್ಪಿಸಿಕೊಟ್ಟು ಆತನ ಕೃಪೆಯನ್ನು ಅನುಭವಿಸಿರಿ. ನಿಮ್ಮ ಬಲಹೀನತೆ ಏನಾಗಿರಲಿ, ಎಷ್ಟೇ ದೊಡ್ಡದಾಗಿರಲಿ, ಎಷ್ಟೇ ಆಳವಾಗಿರಲಿ, ದೇವರಿಗೆ ಒಪ್ಪಿಸಿಕೊಡಿರಿ. ಅಷ್ಟೊಂದು ಕೃಪೆಯನ್ನು ನೀವು ಅನುಭವಿಸುವವರಾಗಿದ್ದೀರ. ಈ ದಿನ ನಿಮ್ಮಲ್ಲಿ ಯಾವ ನೋವಿನ ಪರಿಸ್ಥಿತಿ ಇದೆ ಎಂದು ನನಗೆ ಗೊತ್ತಿಲ್ಲ. ನೀವು ಯಾವ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಒಳಗಾಗಿದ್ದೀರಾ ಎಂದು ನನಗೆ ಗೊತ್ತಿಲ್ಲ. ಅದು ನಿಮ್ಮ ಕುಟುಂಬದ ಪರಿಸ್ಥಿತಿ ಆಗಿರಬಹುದು, ವೈಯಕ್ತಿಕವಾಗಿ ನೋವಿನ ಪರಿಸ್ಥಿತಿ ಇರಬಹುದು, ಕೆಲಸದ ಪರಿಸ್ಥಿತಿ ಆಗಿರಬಹುದು, ಅಥವಾ ಸ್ವಂತದವರು ಗಂಡ ಹೆಂಡತಿಯ ಪರಿಸ್ಥಿತಿ ಆಗಿರಬಹುದು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ವುಡ್ ಯು ಬ್ರಿಂಗ್ ದಟ್ ಟು ದ ಕ್ರಾಸ್? ದೇವರ ಕ್ರೂಜೆಯ ಬಳಿಗೆ ನೀವು ಆ ಮುಳ್ಳಿನ ಪರಿಸ್ಥಿತಿಯನ್ನು ತನ್ನಿರಿ. ಆತನು ಕೃಪೆಯುಳ್ಳ ದೇವರಾಗಿದ್ದಾನೆ. ಆತನು ಹೇಳುತ್ತಿದ್ದಾನೆ, ನನ್ನ ಮಗಳೇ, ನನ್ನ ಕೃಪೆ ನಿನಗೆ ಸಾಕು. ನನ್ನ ಮಗನೇ, ನನ್ನ ಕೃಪೆ ನಿನಗೆ ಸಾಕು. Would you experience His grace? ಆತನ ಕೃಪೆಯನ್ನು ನಾವು ಅನುಭವಿಸುವಾಗ ನಮ್ಮ ಬಲಹೀನತೆಯಲ್ಲೇ ನಾವು ಬಲವನ್ನು ಹೊಂದುವವರಾಗಿದ್ದೇವೆ. ನಾನು ಅನೇಕ ಸಾರಿ ಮುಳ್ಳಿನ ಪರಿಸ್ಥಿತಿಯಲ್ಲಿ ಸಾಗಿದ್ದೇನೆ. ಆದರೆ ದೇವರು ಫೇತ್ಫುಲ್ ಗಾಡ್, ನಂಬಿಗಸ್ತನಾಗಿದ್ದಾನೆ. ಆತನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುವಾಗ ಆ ಮುಳ್ಳಿನ ಪರಿಸ್ಥಿತಿಯನ್ನು ದಾಟುವುದಕ್ಕೆ ನಮಗೆ ಬಲವನ್ನು ನೀಡುತ್ತಾನೆ. ಈ ದಿನ ನೀವು ಯಾರಾದರೂ ನೋವಿನ ಪರಿಸ್ಥಿತಿಯಲ್ಲಿದ್ದರೆ, ದುಃಖದ ಪರಿಸ್ಥಿತಿಯಲ್ಲಿದ್ದರೆ, ಮುಳ್ಳಿನ ಹಾದಿಯ ಪರಿಸ್ಥಿತಿಯಲ್ಲಿ ನಡೆಯುತ್ತಿದ್ದರೆ, ನಿರೀಕ್ಷೆ ಇಲ್ಲದಂತ ಪರಿಸ್ಥಿತಿಯಲ್ಲಿದ್ದರೆ, ಈ ವಿಷಯವನ್ನೆಲ್ಲ ಕ್ರೂಜೆಯ ಬಳಿಗೆ ತನ್ನಿರಿ. ಕ್ರೂಜೆಯ ಬಳಿಗೆ ತಂದು ಆತನ ಕೃಪೆಯನ್ನು ಅನುಭವಿಸಿರಿ. ದೇವರು ನಿಮ್ಮನ್ನು ತಳ್ಳಿಬಿಡುವ ದೇವರಲ್ಲ. ಆತನ ಗಾಯವಾದ ಕರದಿಂದ ನಿಮ್ಮನ್ನು ಮುಟ್ಟುವವನಾಗಿದ್ದಾನೆ. ಪವಿತ್ರವಾದ ರಕ್ತದಿಂದ ನಿಮ್ಮನ್ನು ತೊಳೆಯುವವನಾಗಿದ್ದಾನೆ. ಪರಿಶುದ್ಧಾತ್ಮನಿಂದ ತುಂಬಿಸುವವನಾಗಿದ್ದಾನೆ. ಬಲವನ್ನು ನೀಡುವವನಾಗಿದ್ದಾನೆ. ಬಲಹೀನತೆಯಿಂದ ನೀವು ಬಲವನ್ನು ಹೊಂದಿಕೊಳ್ಳಿರಿ. ನಿಮ್ಮ ಬಲಹೀನತೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರನ್ನು, ಆತನ ಬಲವನ್ನು ಅನುಭವಿಸಿರಿ. ನಿಮ್ಮ ನೋವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನ ಕೃಪೆಯನ್ನು ನೀವು ಅನುಭವಿಸಿರಿ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ಹೇಳುತ್ತಿದ್ದಾನೆ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ವುಡ್ ಯು ಕಮ್? ದೇವರು ಕರೆಯುತ್ತಿದ್ದಾನೆ. ಆತನ ಕ್ರೂಜೆಯ ಬಳಿಗೆ ನಿಮ್ಮನ್ನು ಕರೆಯುತ್ತಿದ್ದಾನೆ.
Would you decide to come today to his cross? ದೇವರು ನಿಮ್ಮನ್ನು ಕೈ ಬಿಡುವವನಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ. ಆತನ ಕೃಪೆಯನ್ನು ನೀವು ಅನುಭವಿಸುತ್ತಿದ್ದೀರಾ ಎಂದು ನಾನು ನಂಬುತ್ತಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯದ ಮೂಲಕ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಹೊಂದಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಅದು ಮಾತ್ರವಲ್ಲ, ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಬೇಕೆಂದು ನಾನು ದೇವರಲ್ಲಿ ಬೇಡಿಕೊಳ್ಳುವವನಾಗಿದ್ದೇನೆ. ಗಾಡ್ ಬ್ಲೆಸ್ ಯು. ಇನ್ನೊಂದು ಸಾರಿ ಭೇಟಿ ಮಾಡುವವರೆಗೆ ದೇವರು ಪ್ರತಿ ದಿವಸವೂ ನಿಮ್ಮ ಸಂಗಡ ನಡೆಯಲಿ. ಗಾಡ್ ಬ್ಲೆಸ್ ಯು. ಸಿ ಯು ಒನ್ಸ್ ಅಗೇನ್.